ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರು ಯಾರನ್ನು ಕರೆಸ್ತಾ ಇದ್ದೀರಾ? ಗುರುವಾರ ದಿನ ವಿಶೇಷವಾಗಿ ನಾವು ಯಾವುದೇ ಚೆಫ್ಗಳನ್ನ ಕರೆಸಲ್ಲ, ಬರೀ ಗೃಹಿಣಿಯರನ್ನೇ ಕರೆಸ್ತಾ ಇದೀವಿ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಒಬ್ಬೊಬ್ಬರನ್ನೇ ಕರೆಸಿ ಅವರ ಮನೆಯ ಕೈ ರುಚಿ ನೋಡುವಂತಹ ನಮ್ಮ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಒಬ್ಬೊಬ್ಬರನ್ನೇ ಕರಿತಾ ಇದೀವಿ. ನಮಸ್ಕಾರ ಮೇಡಮ್, ಬನ್ನಿ. ತಮ್ಮ ಹೆಸರು? ಸುನೀತಾ. ಸುನೀತಾ ಅವರು ಎಲ್ಲಿಂದ? ನಾನು ಇಲ್ಲೇ ಬ್ಯಾಂಗ್ಳೂರ್. ಓಕೆ. ಅಪ್ಪ ಅಮ್ಮನ ಮನೆ ಎಲ್ಲ ರಾಣಿಬೆನ್ನೂರ? ಓಕೆ. ಇಲ್ಲಿ ಯಜಮಾನ್ ಏನ್ ಮಾಡ್ತಾರೆ? ಅಯ್ಯೋ ಜಿಲ್ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ. ಏನ್ ಯಜಮಾನ್ ಹೆಸರು? ಅರುಣ್ ಅಂತ. ಅರುಣ್, ನಮಸ್ಕಾರ ಅರುಣ್. ನಿಮ್ಮ ಮನೆ ಇರೋದಿಲ್ಲಿ ಬೆಂಗಳೂರಲ್ಲಿ? ಬಸವೇಶ್ವರ ನಗರ. ಬಸವೇಶ್ವರ ನಗರದಿಂದ ಬಂದಿದ್ದೀರಾ. ಸುನೀತಾ ಅವರು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಈ ಜೂನ್ಗೆ 1 year ಕಂಪ್ಲೀಟ್ ಆಗುತ್ತೆ. ವೆರಿ ಗುಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ಬಿರಂಜಿ ರೈಸ್ ಮಾಡ್ತಾ ಇದ್ದೀನಿ. ಬಿರಂಜಿ ರೈಸಾ? ಏನ್ರಿ ಹೆಂಗಂದ್ರೆ? ಅದು ಉತ್ತರ ಕರ್ನಾಟಕ ಸ್ಪೆಷಲ್. ಉತ್ತರ ಕರ್ನಾಟಕ ಸ್ಪೆಷಲ್ ಏನ್ ರೈಸು? ಬಿರಂಜಿ ರೈಸ್. ಬಿರಂಜಿ ರೈಸ್ ಮಾಡಕ್ಕೆ ಏನೇನು ತಿಂದಿದ್ದೀರಾ ಹೇಳಿ? ಬಿರಂಜಿ ರೈಸ್ ವಿತ್ ಬದನೆಕಾಯಿ ಪಲ್ಯ. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಬದನೆಕಾಯಿ, ಹುರಿಗಡಲೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಸಾಸಿವೆ, ಏಲಕ್ಕಿ, ಲವಂಗ, ಚಕ್ಕೆ, ಹುಣಸೆ ರಸ, ಹುಚ್ಚೆಳ್ಳು, ಬೆಲ್ಲ, ತೆಂಗಿನಕಾಯಿ ತುರಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಣ್ಣೆ, ಉಪ್ಪು, ಎಣ್ಣೆ. ಫಸ್ಟ್ ರೈಸ್ ಮಾಡ್ಕೊಳ್ತೀರಾ? ಏನ್ ರೈಸ್ ಅದು ನೀವು ಹೇಳಿದ್ದು? ಬಿರಂಜಿ ರೈಸ್. ಬಿರಂಜಿ ರೈಸ್ಗೆ ಪ್ಲಸ್ ಏನು? ಬದನೆಕಾಯಿ ಕರಿ. ಎರಡು ಮಾಡ್ತೀರಾ? ರೈಸ್ ಕುಕ್ಕರ್ ಅಲ್ಲಿ ಹಾಕೊಂಡ್ಬಿಟ್ಟು ಸೈಡ್ ಅಲ್ಲಿ. ಓಕೆ. ಫಾಸ್ಟ್ ಬೇಗ ಮಾಡ್ಬೇಕಂದ್ರೆ ನೀವು. ಓಕೆ. ಫಸ್ಟ್ ಏನ್ ಮಾಡೋಣ? ಫಸ್ಟ್ ಕುಕ್ಕರ್ ಬೇಕು. ಕುಕ್ಕರ್ ಬೇಕಾ? ಓಕೆ ಮೇಡಮ್, ಕುಕ್ಕರ್ ಕೊಡ್ತೀವಿ. ಯಜಮಾನ್ರಿಗೆ ಶನಿವಾರ ಭಾನುವಾರ ರಜಾನಾ? ಹೌದು. ಎಲ್ಲ ಬೆಂಗಳೂರಲ್ಲ ತೋರಿಸಿದಾರಾ? ಓಕೆ ಓಕೆ. ಸ್ವಲ್ಪ ಸ್ವಲ್ಪ. ನೀವು ಓದಿದೆಲ್ಲ ರಾಣಿಬೆನ್ನೂರಲ್ಲೇನಾ? ನಾನು ದಾವಣಗೆರೆ. ದಾವಣಗೆರೆ ರಾಣಿಬೆನ್ನೂರಾ? ಫಸ್ಟ್ ಬಟರ್ ಹಾಕೊಂಡ್ಬೇಡ. ಹಾಕೊಳ್ಳಿ ಮೇಡಮ್. ಬಟರಾ? ಹಾಂ. ಯಾರು ಇದ್ದೀರಾ ಮನೇಲಿ? ಮನೆಯಲ್ಲಿ ಇಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು. ಇಬ್ಬರಿಗೆ ಎಷ್ಟೊಂದು ಬೆಣ್ಣೆನಾ? ಅಬ್ಬಬ್ಬಬ್ಬ. ಇದು ಎಷ್ಟು ಹಾಕ್ತೀವೋ ಸ್ವಲ್ಪ ಚೆನ್ನಾಗಿರುತ್ತೆ. ಆಯ್ತು ಮೇಡಮ್, ಹಾಕೊಳ್ಳಿ. ಓಕೆ. ಇಷ್ಟೊಂದು ಬೆಣ್ಣೆ ಹಾಕಿದ್ರಲ್ರಿ ಸುನೀತಾ, ಪರವಾಗಿಲ್ವಾ? ಅಂದ್ರೆ ಅದೇ ಮೇನ್ ಇದಕ್ಕೆ. ಇನ್ನೇನು ಆಯಿಲ್ ಬೇಡವಾ ಇದಕ್ಕೆ? ಇಲ್ಲ ಇಲ್ಲ. ಏನೇನು ಮಾಡ್ತೀರಾ? ಯಜಮಾನ್ರಿಗೆ ಅಡಿಗೆ ಮಾಡಕ್ ಬರುತ್ತಾ? ಇವಾಗ ಮಾಡಿದ್ವಿ. ಕಲಿತಾ ಇದ್ದೀರಾ? ಅವ್ರೆಲ್ಲಿ ಇವರು? ಅವರು ಬ್ಯಾಡ್ಗಿ. ಬ್ಯಾಡ್ಗಿ ಅವ್ರೇನಾ? ಓಕೆ ಓಕೆ. ಹಾಕೊಡ್ರಿ. ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕಿ. ಹಿಡಿಯಲ್ಲ ಹಾಕಿ. ಆಮೇಲೆ ಬೆಳ್ಳುಳ್ಳಿ. ಬಿರಂಜಿ ರೈಸಾ? ಬಿರಂಜಿ ರೈಸ್. ಓಕೆ. ನಾವು ಕೇಳಲ್ಲ ಬಿಡ್ರಿ ಹೆಸರನ್ನ, ಇವತ್ತೇ ಫಸ್ಟ್ ಕೇಳ್ತಾ ಇರೋದು. ದಾವಣಗೆರೆಯಲ್ಲಿ ಬೇಕಾದಷ್ಟು ನಮ್ಮ ಫ್ರೆಂಡ್ಗಳಿದ್ದಾರೆ, ಯಾರು ಇದು ಮಾಡ್ಕೊಟ್ಟಿಲ್ಲ ಸುನೀತಾ ಅವರೇ. ಸ್ವಲ್ಪ ಏಲಕ್ಕಿ ಲವಂಗ ಹಾಕೋಣ. ಹಾಕಿ ಹಾಕಿ. ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಯಜಮಾನ್ರು ಒಂದು ವರ್ಷದಲ್ಲಿ ಸುನೀತಾ ಅವರೇ? ಜಸ್ಟ್ ಇಲ್ಲ ಅಂದ್ರೆ ಮೈಸೂರು ಹೋಗಿರೋದು. ಓಕೆ. ಅಷ್ಟೇನಾ? ಎರಡು ಶನಿವಾರ ಭಾನುವಾರ ರಜೆ? ಸ್ಯಾಟರ್ಡೆ ಸಂಡೇ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟೇ ಅರೌಂಡ್. ಹೌದಾ? ಸ್ವಲ್ಪ ಪೌಡರ್ ಮಾಡ್ಕೊಳ್ತೀನಿ. ಪೌಡ್ರ್ ಮಾಡ್ಬೇಕಾದನ್ನ? ಸ್ವಲ್ಪ. ಓಕೆ. ಏಲಕ್ಕಿ ಮತ್ತೆ ಲವಂಗ. ಏಲಕ್ಕಿ ಮತ್ತೆ ಲವಂಗ ಪುಡಿ ಮಾಡಾಕೊಳ್ತಾ ಇಲ್ವಾ? ಓಕೆ ಓಕೆ ಮೇಡಮ್. ನೀರು ಹಾಕೋಬೇಕು. ಹಾಕೊಳ್ಳಿ. ನೀರಲ್ಲೇ ನೋಡಿ, ಯೆಲ್ಲೋ ಕಲರ್. 1 ಬಟ್ಲು ಅಕ್ಕಿಯಷ್ಟು ಅಷ್ಟೇ ಪ್ರಮಾಣದ ನೀರನ್ನು ಹಾಕೋಬೇಕು ಅಲ್ವಾ? ಅದಕ್ಕೆ 2ರಷ್ಟು ನೀರು ಹಾಕಿ. 2ರಷ್ಟು ನೀರಾ ನಿಮ್ದು? ಹಾಕೊಳ್ಳಿ ಮೇಡಮ್. 1ರಷ್ಟು. ಎರಡರಷ್ಟು. ಓಕೆ. ಸ್ವಲ್ಪ ಸಾಲ್ಟ್ ಹಾಕೋಣ. ಹಾಕಿ. ಸಾಲ್ಟ್ ಹಾಕಿ. ರುಚಿಗೆ ಎಷ್ಟು ಬೇಕೋ ಅಷ್ಟು. ಓಕೆ ಮೇಡಮ್. ಓಕೆ. ರೈಸ್ ಹಾಕೊಳ್ಳೋಣ. ಹಾಕೊಳ್ಳಿ ಮೇಡಮ್. ಸ್ಪೂನ್ ತಗೊಳ್ಳಿ. ಏನೇನು ಅಡುಗೆ ಬ್ರೇಕ್ಫಾಸ್ಟ್ ಮಾಡ್ತೀರಾ ಯಜಮಾನ್ರಿಗೆ ಸುನೀತಾ? ಚಪಾತಿ ಆಲ್ಮೋಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ಆಫೀಸಲ್ಲೇ ಮುಗಿಸ್ತಾರೆ. ಪಾಪ. ಮಧ್ಯಾಹ್ನ ಬಾಕ್ಸ್ ಮಾಡ್ಕೊಡ್ತೀನಿ. ಓಹ್ ಹಂಗಾ? ನೀವೊಬ್ಬರಿಗೆ ಮಾಡ್ಕೋಬೇಕು? ಹೌದು. ಬೋರಲ್ಲ? ಹಂಗೇನಿಲ್ಲ. ಬಿಡಿ 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 ಬಿಡಿ. ಇವಾಗ ಲಿಡ್ ಅದು ಮುಚ್ಚಿಬಿಟ್ಟು ಅಷ್ಟೇನಾ ಇದು? ಏನಿದು? ಏನು ಬಾತ್ ಇದು? ಬಿರಂಜಿ ರೈಸ್. ಬಿರಂಜಿ ಅಂದ್ರೆ ಏನು? ಅದು ಹೆಸರೇ ಆಗಿದೆ. ಹೌದಾ? ಎಷ್ಟು ವಿಷಲ್ ಕೂಗಿಸ್ಬೇಕು? 3 ವಿಷಲ್ಸ್ ಆಗಲಿ. ಅಷ್ಟೊತ್ತಿಗೆ ಬದನೆಕಾಯಿ ಪಲ್ಯಗೆ ಏನು ಬೇಕು ರೆಡಿ ಮಾಡ್ಕೊಳ್ಳಿ ಮೇಡಮ್. ಇನ್ನೇನು ಬೇಕು ಅದಕ್ಕೆ ನಿಮ್ಗೆ ಹೇಳಿ ಮಾಡ್ಕೊಳ್ಳೋಕ್ಕೆ? ಮಿಕ್ಸಿ ಜಾರು ಹಾಕೊಳ್ಳಿ. ಈ ರೈಸ್ಗೆ ಬದನೆಕಾಯಿದು ಗ್ರೇವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಸುನೀತಾ ಅವರ ಆಸೆ. ಮಾಡ್ಬಿಡಿ ಮೇಡಮ್. ಅದು ಕೂರೊಳಗೆ ಮಾಡ್ಬೇಕು ನೀವು. ಇದಕ್ಕೆ ಹಸಿ ಕೊಬ್ಬರಿ. ಎಸ್ ಮೇಡಮ್.
ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು. ಖಾರ ಜಾಸ್ತಿ ತಿಂತಾರೆ ಯಜಮಾನ್ರು? ಹಾಂ, ಸ್ವಲ್ಪ ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ ಮತ್ತೆ ಹಸಿಮೆಣಸಿನ್ಕಾಯಿ, ಜೊತೆಗೆ 2 ಏಲಕ್ಕಿ, ಲವಂಗ ಮತ್ತೆ ಚಕ್ಕಿ. ಓಕೆ, ಚಕ್ಕಿ 3 ಹಾಕ್ತೀರಾ? ಹಾಂ. ಹಾಕಿ. ಏನೋ ನಿಮ್ಮ ಕಡೆಯವ್ರಿಗೆ ಬದನೆಕಾಯಿ ಕಂಡ್ರೆ ಭಾಳ ಇಷ್ಟ ಬಿಡ್ರಿ. ಬದನೆಕಾಯಿ ಏನೋ ಮಾಡ್ತಾನೆ ಇರ್ತಾರೆ. ಹೌದು. ರೊಟ್ಟಿಗೂ ಬೇಕು, ಜೋಳದ ರೊಟ್ಟಿಗೂ ಬೇಕಲ್ವೇನ್ರಿ ಅದು? ಹಾಂ, ಅದಕ್ಕೆ ತುಂಬ ತಿಂದೆ. ಓಕೆ, ನೀವು ಮಾಡ್ತೀರಿ ಏನು ರೊಟ್ಟಿ? ಹಾಂ, ಮಾಡ್ತೀನಿ. ತಟ್ಟಕ್ಕೆ ಬರುತ್ತಾ? ತಟ್ಟಲ್ಲ, ನಾನು ಲಟ್ಟಿಸ್ತೀನಿ. ಲಟ್ಸೋದಾ? ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಮಾಡಿ ಮೇಡಮ್, ಮಾಡಿ. ಆಯ್ತಾ? ಬನ್ನಿ, ಏನು ಬೇಕಿವ ನಿಮಗೆ? ಇವಾಗ ಒಂದಕ್ಕೆ ಒಗ್ಗರಣೆ ಹಾಕೋಬೇಕು. ಸಾಕಲ್ಲ ಈ ಬದನೆಕಾಯಿ ಬದಲಿಕ್ಕೆ? ಸ್ವಲ್ಪ ಆಯಿಲ್ ಹಾಕಿದ್ದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನೋ ಫಿಲ್ ಮಾಡ್ಕೋಬೇಕು ಅಂದ್ರೆ ಒಗ್ಗರಣೆ ಹಾಕಿ ಫಿಲ್ ಮಾಡ್ತೀರಾ? ಬೀರಂಜಿ ರೈಸ್ ಅನ್ನ ಮಾಡ್ತಾ ಇದ್ದಾರೆ ಸುನೀತಾ ಅವರು. ಮೂಲತಃ ದಾವಣಗೆರೆಯವರು, ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದಾರೆ. ದಾವಣಗೆರೆಯ ಸ್ಪೆಷಲ್ ಅಡಿಗೆನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಈ ಬೀರಂಜಿ ರೈಸಿನ ಜೊತೆಗೆ ಒಂದು ಬದನೆಕಾಯಿಯ ಪಲ್ಯನ, ಗೊಜ್ಜಾ, ಏನ್ ಹೇಳ್ತೀರಾ ನೀವು? ಬದನೆಕಾಯಿ ಪಲ್ಯ ಅಂತಾನೆ. ಬದನೆಕಾಯಿ ಪಲ್ಯ ಅಂತೀರಾ? ಇದಕ್ಕೂ ಕಾಂಬಿನೇಷನ್ ಅಂತ ನಮ್ಗಂತೂ ಗೊತ್ತಿಲ್ಲ, ಈ ಬೀರಂಜಿ ರೈಸು ಗೊತ್ತಿಲ್ಲ ಬಿಡಿ. ಸ್ವಲ್ಪ ಸಾಸಿವೆ, ಓಕೆ, ಹಾಕೊಳ್ಳಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ ಹಾಕಿ. ಸಾಕಲ್ಲ, 3 ಆಯ್ತು. ಒಂದು ಚಿಕ್ಕ ಬೌಲ್ ಕೊಡಿ. ಏನಕ್ಕೆ ಹೇಳಿ? ಇದೆಲ್ಲ ಹಾಕೊಂಡ್ಬಿಟ್ಟು ಫಿಲ್ ಮಾಡಬೇಕು. ಏನು ನೀವೆಲ್ಲ ಇದನ್ನ ಇದ್ರೊಳಗಡೆ ಹಾಕೋಬೇಕು. ಅದನ್ನ ಇದಕ್ಕೆ ಹಾಕ್ಬಿಡ್ರಿ, ಬೆಸ್ಟು. ಇದನ್ನ ಇದಕ್ಕೆ ಹಾಕ್ರಿ, ನಿಮ್ಗೆ ಸರಿಯಾಗಿ ಫಿಲ್ ಆಗುತ್ತೆ. ಹಾಕ್ರಿ ಇದಕ್ಕೆ. ಹಸಿ ವಾಸನೆ ಹೋದಂಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಓಕೆ, ರುಬ್ಕೊಂಡಿರೋಂಥ ಮಸಾಲೆನ ನಾವು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ. ಸ್ವಲ್ಪ ಹುಳಿ ಹಾಕೋಬೇಕು ಇದಕ್ಕೆ. ಓಕೆ, ಹುಣಸೆ ಹುಳಿ. ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ ಬರುತ್ತೆ, ಹಾಕಿ. ಓಕೆ, ನಿಮ್ಮ ಮೂರಿಂದ ಮಸಾಲ ಪೌಡ್ರದು? ಹೌದು, ಗೊತ್ತಾಗುತ್ತೆ. ನಾವು ಮಾಡಿದ್ರೆ ಮಸಾಲ ಪೌಡ್ರ್ ಹಿಂಗೆ ಬರಲ್ಲ ಬಿಡಿ. ಹಾಕಿ. ಇದು ಹುಚ್ಚೆಳ್ಳು ಪೌಡ್ರು. ಓಕೆ, ಹಾಕಿ ಮೇಡಮ್. ಸ್ವಲ್ಪ ಹಾಕಿ. ಬೇಕು ಅಂದರೆ ಸ್ವಲ್ಪ ಕಡಲೆ ಪೌಡರ್ ಹಾಕೋಬೋದು. ಇದಕ್ಕಾ? ಹುರ್ಗಡ್ಲೆ ಪೌಡ್ರಾ? ಹಾಂ. ಓಕೆ, ಆಮೇಲೆ ಸ್ವಲ್ಪ ಬೆಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗೋರು ಫ್ರೈ ಮಾಡಿಕೊಂಡು ಅದನ್ನ ಬದನೆಕಾಯಲ್ಲಿ ಫಿಲ್ ಮಾಡ್ಕೊಂಡು. ಇದನ್ನ ಬದನೆಕಾಯಿ ಫಿಲ್ ಮಾಡ್ತೀರಾ? ಬದನೆಕಾಯಿ ಫಿಲ್ ಮಾಡಿ ಅದು ಬಾಯ್ಲ್ ಮಾಡ್ಕೋಬೇಕು. ಓಕೆ ಮೇಡಮ್, ಓಕೆ. ಓಕೆ, ಏನು ಹಾಕೊಳ್ಳೋದಿದೆಯಾ ಇದಕ್ಕೆ? ಇಲ್ಲ, ಅಷ್ಟೇನಾ? ಸಾಲ್ಟ್ ಹಾಕೊಂಬಿಡ್ರಿ, ಆಮೇಲೆ ಅಷ್ಟೇ ಕತೆ. ಅತ್ತೆ ಮಾವಿರೋದೆಲ್ಲ ಅವರು ಬ್ಯಾಡ್ಗಿಯಲ್ಲಿ. ಬ್ಯಾಡ್ಗಿನಲ್ಲ? ಸ್ವಲ್ಪ ಪೌಡರ್ ಹಾಕಿ. ಏನದು, ಏನು ಪೌಡ್ರ್ ಅದು? ಹುರಿಗಡಲೆ ಪೌಡರ್. ಹುರಿಗಡಲೆ ಪೌಡ್ರ್ ಹಾಕಿ. ಆಯ್ತಾ? ಆಫ್ ಮಾಡೋಣ ಸ್ವಲ್ಪ. ಅದು ತಣ್ಣಗಾಗಬೇಕಲ್ಲ ಇದು ನಿಮಗೆ. ಹೆಂಗೆ ಫೀಲ್ ಮಾಡ್ತೀರಾ ಮತ್ತೆ? ಆಫ್ ಮಾಡ್ಬಿಡ್ಲಾ? ಓಕೆ, ಸುನೀತಾ ಅವರೇ, ಬದನೆಕಾಯಿ ಏನು ಮಾಡ್ಕೊಂಡಿದ್ದೀರಾ? ಬದನೆಕಾಯಿ 4 ಪೀಸ್ ಮಾಡ್ಕೊಂಡಿದ್ದೀನಿ. 4 ಕಟ್ಟಿಂಗಾ? ಓಕೆ, ಹಾಕಿ. ಇದನ್ನ ಇದ್ರೊಳಗಡೆ ಫಿಲ್ ಮಾಡ್ಕೋಬೇಕು. ಎಸ್ ಮೇಡಮ್. ಆಮೇಲೆ ಅದು ಎಣ್ಣೆಗೆ ಹಾಕದಾ? ಎಣ್ಣೆನ ಏನು? ಎಣ್ಣೆಲಿಲ್ಲ, ಮಾಮೂಲಿ ನೀರಲ್ಲಿ ಬಾಯ್ಲ್ ಮಾಡ್ಕೊಂಡ್ರೆ ಆಯ್ತು. ಹಾಕಿ. ಎಷ್ಟು ಬೇಕು ನೀರು ಹಾಕೊಳ್ಳಿ. ಅಂದ್ರೆ ಈರುಳ್ಳಿ ಎಲ್ಲ ಅದ್ರಲ್ಲಿ ಒಗ್ಗರಣೆ ಹಾಕೊಂಡ್ವಲ್ಲ, ಅಷ್ಟೇ? ಅಷ್ಟೇ. ನೀರಲ್ಲಿ ಬಾಯ್ಲ್ ಮಾಡಿ ಬದನೆಕಾಯಿ ಮಾತ್ರ ಹಾಕೊಂಡು ತಿನ್ನೋದಾ? ಹಾ, ಈ ಗ್ರೇವಿ ಸ್ವಲ್ಪ ಉಳಿಸ್ಕೋತೀನಿ. ಅದನ್ನ ನೀರಲ್ಲಿ ಹಾಕ್ಬಿಡ್ತೀರಾ? ಲಾಸ್ಟಲ್ಲಿ ಈ ಸ್ವಲ್ಪ ಬಾಯ್ಲ್ ಆದ್ಮೇಲೆ ಹಾಕೊಳ್ತೀನಿ. ಬದನೆಕಾಯಿ ಪಲ್ಯ, ಬದನೆಕಾಯಿ ಗೊಜ್ಜನಕ್ಕಾಗಲ್ಲ, ಇದನ್ನ ಪಲ್ಯ ಅಂತಾನೆ ಪಲ್ಯ ಅನ್ಬೋದು. ಆಯ್ತಾ?
ಹಾಂ ಇದು ಇದ್ರಲ್ಲಿ ಹಾಕೊಂಬಿಡೋಣ. ಹಾಕ್ಬಿಡಿ. ಓಹೋ ಹೋ ಓಹೋ ಓಕೆ. ಲಿಡ್ ಏನಾರ ಮುಚ್ಚಿದ್ರೆ ಸ್ವಲ್ಪ ಬಾಯ್ಲ್ ಆಗಲಿ. ಅದೆಲ್ಲ ಮಸಾಲೆ ಎಲ್ಲ ಹಾಕ್ಬಿಡಿ. ಇದು ಸ್ವಲ್ಪ ಬಾಯ್ಲ್ ಆದ್ಮೇಲೆ ಇದು ಬಾಯ್ಲ್ ಆದ್ಮೇಲೆ ಹಾಕೋಣ. ಓಕೆ ತೆಗೆದು ನೋಡೋಣ ಸುನೀತಾ. ಹಾಂ ಸ್ವಲ್ಪ ಬಾಯ್ಲ್ ಆಗಿದೆ, ಇದು ಹಾಕೊಂಬಿಡೋಣ. ಹಾಕಿ 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 ಹಾಕಿ. ಮಸಾಲ ಹಂಗೆ ಇದೆಯಲ್ರಿ. ಓಹೋ ಹೋ ಹೋ ವೆರಿ ಗುಡ್ ವೆರಿ ಗುಡ್. ಯಾಕಂದ್ರೆ ಇದು ಚೆನ್ನಾಗಿ ಬೆಂದಿರೋದ್ರಿಂದ ಫ್ರೈ ಆಗಿರೋ ಮಸಾಲ ಅಲ್ವಾ ಇದು. ಹಾಂ ವೆರಿ ಗುಡ್. ಈಗ ಒಂದು ಕುದಿ ಬರಬೇಕಾ? ಹಾಂ ಕುದಿ ಬರ ರೈಸ್ ತೆಗೆದ್ಬಿಟ್ಟು ತೆಗೆದ್ಬೋಣ ರೈಸ್ನ. ಒಂದೊಂದೇ ಕೆಲಸ ಮಾಡ್ಕೋಣ. ಇದನ್ನ ಸ್ವಲ್ಪ ಬೇಯಲಿ. ಮುಚ್ಚೋಣ ಇನ್ನೊಂದು ರೌಂಡು. ಸ್ವಲ್ಪ ಅದಕ್ಕೆ ನಿಂಬೆ ಹುಳಿ ಹಾಕೊಂಬಿಡೋಣ. ಓಹೋ ಬಿರಂಜಿ ರೈಸ್ ಥರನೇ ಕಾಣ್ತಾ ಇದೆ. ಇಟ್ಕೊಳ್ಳಿ. ಸ್ವಲ್ಪ ಹುಳಿ ಹಾಕೊಳ್ತೀನಿ. ಹಾಕೊಳ್ಳಿ ಮೇಡಮ್. ಬಿರಂಜಿ ರೈಸಿಗೆ ಸ್ವಲ್ಪ ನಿಂಬೆಹಣ್ಣಿನ ಪ್ರೋಕ್ಷಣೆ. ಫುಲ್ ಮಿಕ್ಸ್ ಮಾಡ್ಕೊಂಡ್ರೆ ಮಾಡಿ 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 ಮಿಕ್ಸ್ ಮಾಡಿ. ಇದು ಹಿಂಗೆ ಇರಬೇಕಾ? ಕರೆಕ್ಟ್ ಆಗಿದೆಯಾ? ಕರೆಕ್ಟಾಗಿ ಬಿಡಿ ಬಿಡಿ ಆಗಿರ್ಬೇಕಲ್ಲ. ಹಾಂ ಅರುಣ್ಗೆ ಮಾಡ್ಕೊಟ್ಟಿದ್ದೀರಾ? ಹಾಂ ಇಷ್ಟನ ಅರುಣ್ಗೆ? ಹೌದು. ಹಾಕ್ಬಿಡಿ ಅದಕ್ಕೆ. ನಿಮ್ಮ ಪ್ರೋಗ್ರಾಮ್ ನಮ್ಮ ಅತ್ತೆ ಮತ್ತೆ ಅಮ್ಮ ತುಂಬಾ ನೋಡ್ತಾರೆ. ನೋಡ್ತಾರಾ? ದಾವಣಗೆರೆ ರಾಣಿಬೆನ್ನೂರ್ಲ? ಹಾಂ ವೆರಿ ಗುಡ್. ಈ ದಿನ ನಮ್ಮ ನೋಡೋರು ಇವತ್ತು ಮಗಳನ್ನ ನೋಡ್ತಾ ಇದ್ದಾರೆ ನಿಮ್ಮಮ್ಮ. ಖುಷಿ ಅಲ್ಲ ಅವ್ರಿಗೆ? ನಾನು ಮನೇಲಿ ಅಡುಗೆ ಮಾಡಿ ತುಂಬಾ ಕಡಿಮೆ. ಹೌದು. So ಅವ್ಳಿಗೇನು ಬರ್ತಾರಲ್ಲ ಅವಳೇ ಟಿವಿ ಮಾಡ್ಬಿಡಿ ಅಂತ ಫುಲ್ ಖುಷಿ ಆಗ್ಬಿಟ್ಟಿರ್ತಾರಲ್ಲ ನಿಮ್ಮಮ್ಮ. ಓಕೆ ಓಕೆ ಇಟ್ಬಿಡಿ. ಗ್ರೇವಿ ಒಂದು ಹಾಕೊಂಡ್ಬಿಟ್ರೆ ಆಗಿದೆಯಾ ಗ್ರೇವಿ ನೋಡೋಣ? ಹಾಂ ಓಹೋ ಹೋ 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 ಸುರಿತಾ ಇದೆಯಲ್ರಿ. ಸಾಕಾ? ಇನ್ನ ಬೇಯ್ಬೇಕಾ ನೋಡಿ. ನಾ ಸ್ವಲ್ಪ ಇದೆಲ್ಲ ಮೆತ್ಕಾಗಿದೆ. ಮೆತ್ಕಾಗಿದ್ರೆ ಬಿಟ್ಕೊಂಡ್ಬಿಡುತ್ತೀರಿ. ಓಕೆ ಸಾಕು. ಮಲ್ಲಿ ಹಿಂಗೆ ಮಾಡೋದಾ? ಹಾಂ ಸೇಮ್. ಹೌದು. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಇದನ್ನೇ ಹಾಂ ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅತ್ತೆ ಚೆನ್ನಾಗಿ ಮಾಡ್ತಾರೆ? ಇಬ್ಬರು ಇಬ್ರು ಮಾಡ್ತಾರಾ? ಓಕೆ. ಉತ್ತರ ಕರ್ನಾಟಕ ಸ್ಪೆಷಲ್ ಬಿರಂಜಿ ರೈಸ್ ವಿತ್ ಬದನೆಕಾಯಿ ಕರಿ. ಓಕೆ ಬದನೆಕಾಯಿ ಕರಿಗೆ ಬಿರಂಜಿ ರೈಸನ್ನು ಮಾಡಿ ಕೊಟ್ಟಿದ್ದಾರೆ ಸುನೀತಾ ಅವರು. ಮೂಲತಃ ದಾವಣಗೆರೆಯವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದಂಥ ಅಡುಗೆನ ಮಾಡಿಕೊಟ್ಟಿದ್ದಾರೆ. ಮುರಳಿಯವರೇ ಇದಕ್ಕೂ ಕಾಂಬಿನೇಷನ್ ಒಂದ್ಸರಿ ತಿನ್ನೋಡಿ ಅಂತ ಹೇಳಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಿರಂಜಿ ರೈಸ್ ವಿತ್ ಬದನೆಕಾಯಿ ಪಲ್ಯ ಮಾಡುವ ವಿಧಾನ. ಕುಕ್ಕರ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ ಪುಡಿ, ನೀರು, ಅಕ್ಕಿ ಹಾಕಿ 3 ವಿಷಲ್ ಕೂಗಿಸಿ. ನಂತರ ನಿಂಬೆ ರಸ ಸೇರಿಸಿ ಕಲಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ, ಚಕ್ಕೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ರುಬ್ಬಿದ ಮಸಾಲೆ, ಹುಣಸೆ ರಸ, ಸಾಂಬಾರ್ ಪುಡಿ, ಹುಚ್ಚೆಳ್ಳು ಪುಡಿ, ಬೆಲ್ಲ, ಉಪ್ಪು, ಹುರಿಕಡಲೆ ಪುಡಿ ಹಾಕಿ ಫ್ರೈ ಮಾಡಿ. ಮಿಶ್ರಣ ತಣ್ಣಗಾದ ಮೇಲೆ ಮಧ್ಯಕ್ಕೆ ಕತ್ತರಿಸಿದ ಬದನೆಕಾಯಿಯ ಒಳಗೆ ಸ್ಟಫ್ ಮಾಡಿ. ಒಂದು ಬಾಣಲಿಗೆ ನೀರು, ಸ್ಟಫ್ ಮಾಡಿದ ಬದನೆಕಾಯಿ ಹಾಕಿ ಬೇಯಿಸಿ. ಜೊತೆಗೆ ಉಳಿದ ಮಸಾಲೆ ಮಿಶ್ರಣವನ್ನು ಸೇರಿಸಿ ಕುದಿಸಿ. ಈಗ ಬದನೆಕಾಯಿ ಪಲ್ಯ ಬಿರಂಜಿ ರೈಸ್ ಜೊತೆ ಸವಿಯಲು ಸಿದ್ಧ. ಓಕೆ ಸುನೀತಾ ಅವರು ರಾಣಿಬೆನ್ನೂರಿನಿಂದ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡಿಕೊಟ್ಟಿದ್ದಾರೆ. ಬಿರಂಜಿ ರೈಸಿನ ಜೊತೆಗೆ ಬದನೆಕಾಯಿಯ ಒಂದು ಪಲ್ಯ ಅಂದ್ರೆ ನಮ್ಗೇನಂದ್ರೆ ಇಮ್ಯಾಜಿನೇಷನ್ ಒಂಥರ ಡ್ರೈ ಆಗಿರ್ಬೇಕು ಅಂತ. ಇಲ್ಲಿ ಗ್ರೇವಿ ಆಗಿದೆ. ಗ್ರೇವಿ ಅಂದ್ರೆ ಇದು ಸ್ವಲ್ಪ ಇದಿರುತ್ತಲ್ಲ, ಸೊ ಹಾಗಾಗಿ. ಓಕೆ ಬಿರಂಜಿ ರೈಸ್ನ ತಿನ್ಬೇಕು. ತುಂಬಾ ಬೆಣ್ಣೆ ಹಾಕಿ ಮಾಡಿದ್ದಾರೆ. ಒಂದು 1/4 kg ಬೆಣ್ಣೆ ಹಾಕಿರ್ಬೋದು 100 ಗ್ರಾಮು ಅನ್ನಕ್ಕೆ. ನೋ ಪ್ರಾಬ್ಲಮ್. ಬದನೆಕಾಯಿ ಹಾಕೋಬೇಕಾ ಬೇಡವಾ? ಇದು ಸ್ವಲ್ಪ ನೆಂಚ್ಕೋಬಹುದು. ಒಂದು ಅರ್ಧ ಹಾಕೊಳ್ಳ? ನೀವು ನಾನ್ ವೆಜ್ ಪೀಸ್ ತರ ನೆಂಚ್ಕೊಂತೀರಲ್ಲ. ಏನ್ರಿ ಗುರುವಾರದ ತಿನ್ನೇನು? ನಾವು ನಾನ್ ವೆಜ್ ತಿನ್ನೋದಿಲ್ಲ. ಯಾರು ಹೇಳಿದ್ ನಿಮ್ಗೆ? ಅದೇ ತರ ಇರುತ್ತಾ ಇದು? ನೀವು ನಾನ್ ವೆಜ್ ಅದೇ ತರ ಇರಲ್ಲ, ಆ ತರ ನೆಂಚ್ಕೋಬಹುದು. ನೀವು ತಿನ್ನಿದ್ದೀರಾ? ಇಲ್ಲ ಇಲ್ಲ. ವೆಜ್ಜಾ? ಅರುಣ ಅವರು ವೆಜ್. ಚಿಕನ್ ಎಲ್ಲ ತಿಂತಾರೆ ಮತ್ತೆ? ಇಲ್ಲ. ನಿಮ್ಗೆ ಹೇಳ್ಬೇಡಿ ಅಂತ ಹೇಳಿದಾರೆ, ಹೇಳ್ಬಿಟ್ಟೆ. ಅವ್ರಿಗೆ ಕೇಳಕ್ ಹೋಗ್ಬೇಡಿ. ಟೇಸ್ಟ್ ಮಾಡೋದಾ? ಹೇಗಿದೆ? ಚೆನ್ನಾಗಿದೆ.
ಏನಾದ್ರು ಕಡಿಮೆ ಏನು ಕಡಿಮೆ ಇಲ್ಲ, ಸ್ವಲ್ಪ ಜಾಸ್ತಿನೇ ಇದೆ. ಒಳ್ಳೆ ಗ್ರೇವಿ, ಈಸಿಯಾದಂಥ ಬೇಗ ಮಾಡ್ಕೋಬೋದಂಥ ಗ್ರೇವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂನಿಬಿಕ್ ಕುಕ್ಕೀಸ್ ಅವರು ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಕುಕ್ಕೀಸ್ಗಳಿಗೆ, ಖಾರ ಕುಕ್ಕೀಸ್, ಜೀರಾ ಕುಕ್ಕೀಸ್, ಬಾದಾಮ್ ಕುಕ್ಕೀಸ್, ಪಿಸ್ತಾ ಕುಕ್ಕೀಸ್, ಜೊತೆಗೆ ಡಯಾಬಿಟಿಸ್ ಪೇಷಂಟ್ವರೆಗೂ ಸಹ ಒಂದು ಸ್ಪೆಷಲ್ ಕುಕ್ಕೀಸ್ನ ಮಾಡಿದ್ದಾರೆ. ಯೂನಿಬಿಕ್ ಕುಕ್ಕೀಸ್ ಅವರ ಅದ್ಭುತವಾಗಿರುವಂಥ ಬಹುಮಾನಗಳ ಜೊತೆಗೆ ಬೇಲ್ಪುರಿ ತಿನ್ನಬೇಕು, ಆರೋಗ್ಯನ ಹಾಳು ಮಾಡ್ಕೋಬಾರ್ದು, ಆದರೂ ಬೇಲ್ಪುರಿ ತಿಂದಾಗೆ ಇರಬೇಕು. ಅದಕ್ಕೋಸ್ಕರ ಮಯಾಸ್ ಅವರು ಬೇಲ್ ಬಾರನ್ನ ಬಿಟ್ಟಿದ್ದಾರೆ. ಬೀದಿ ಬದಿಯಲ್ಲಿ ಸಿಗುವಂಥ ಬೇಲ್ಪುರಿನ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನಮ್ಮ ಮಯಾಸ್ ಅವರ ಅದ್ಭುತವಾಗಿರುವಂಥ ಬೇಲ್ ಬಾರ್. ಥ್ಯಾಂಕ್ ಯು. ಜೊತೆಗೆ ಅಡುಗೆಯನ್ನು ಮಾಡಕ್ಕೆ ಬರಲ್ಲ, ಬರುತ್ತೆ ಸರ್. ಅಡುಗೆ ಕಲಿಬೇಕು, ಸಾಕಷ್ಟು ಅಡುಗೆಗಳು ಕಲಿಬೇಕು, ಅದು ವೆಜ್ ಅಡುಗೆನೇ ಕಲಿಬೇಕು. ಇದಕ್ಕೋಸ್ಕರ ನಮ್ಮ ಒಗ್ಗರಣೆ ಡಬ್ಬಿಯ ಅದ್ಭುತವಾಗಿರುವಂಥ ಒಗ್ಗರಣೆ ಡಬ್ಬಿ ವೆಜ್ ರೆಸಿಪಿ ನಿಮ್ಗೆ ಕೊಡ್ತಾ ಇದ್ದೀನಿ. ಅದ್ಭುತವಾದ ರೆಸಿಪಿಗಳಿದೆ. ಶ್ರೀನಿಧಿ ಪಬ್ಲಿಕೇಶನ್ ಇದು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು? ಪಲ್ಲವಿ ಅಂತ. ಪಲ್ಲವಿ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್ ಸರ್. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ? ಯಜಮಾನ್ರ ಬಿಸ್ನೆಸ್ ಸರ್. ಎಲ್ಲಿದೆ ಮನೆ? ಮನೆ ಗಿರಿನಗರ. ಗಿರಿನಗರದಲ್ಲಿ. ಓ, ಇಲ್ಲಿ ನಮಗೆ ಸ್ಟುಡಿಯೋಗೆ ಹತ್ರವಾಗಿದ್ದೀರಾ ನೀವು? ಓಕೆ, ಏನ್ ಮಾಡ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೀವು? ವೆಜ್ ಮೋಮೋಸು, ಚೈನೀಸ್ ಡಿಶು ಸರ್. ಚೈನೀಸ್ ಡಿಶಾ? ಓಹ್ 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 ಓಹ್, ಚೈನೀಸ್ ಡಿಶು ವೆಜ್ ಮೋಮೋಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ವೆಜ್ ಮೋಮೋಸ್ ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ, ಎಲೆಕೋಸು, ಕ್ಯಾರೆಟ್, ಈರುಳ್ಳಿ, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಪೇಸ್ಟ್, ಉಪ್ಪು, ಎಣ್ಣೆ. ಫಸ್ಟ್ ಬಾಂಡ್ಲಿ ಕೊಡಿ ಸರ್. ಏನಕ್ಕೆ ಹೇಳಿ? ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ. ಫ್ರೈ ಮಾಡಕ್ಕೆ ಬಾಂಡಿ ಬೇಕಾ? ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮನೇಲಿ ಯಾರು ಇದ್ದೀರಾ? ಮನೇಲಿ ನಾವು 4 ಜನ ಸರ್. ಹೌದಾ? ನಮ್ಮ ಹಸ್ಬೆಂಡು, ನಾನು, ನಮ್ಮಿಬ್ಬರು ಮಕ್ಕಳು. ವೆರಿ ಗುಡ್. ಇದು ಸ್ವಲ್ಪ ಹಾಕೋತೀನಿ. ಇದು ಆಕೆ ಏನದು? ಇದೇನಿದು? ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ. ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ ಹಾಕಿ ಮೇಡಮ್. 3 ಹಾಕಿ ಪೇಸ್ಟ್ ಮಾಡಿರೋದು. ಓಕೆ, ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ. ಈಗ ಆನಿಯನ್ಸ್ ಹಾಕೋತೀನಿ. ಎಸ್ ಮೇಡಮ್. ಓಕೆ, ಸ್ವಲ್ಪ ಇದು ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣಲ್ವಾ? ಓಕೆ, ಮತ್ತೆ ಇದು ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ. ಮೋಮೋಸ್ ಎಲ್ಲ ಮಾಡ್ತೀರಾ ಮಲ್ಲಿ ನೀವು? ಮಾಡ್ತೀವಿ ಸರ್. ಓಹೋ, ಹೊಸ ಅದೆಲ್ಲ ಟ್ರೈ ಮಾಡೋದೇ ನಾನು. ವೆರಿ ಗುಡ್ ಮೇಡಮ್. ಕ್ಯಾಬೇಜ್ ಸರ್. ಓಕೆ, ಸಣ್ಣದಾಗಿ ಹೆಚ್ಚಿದ್ದೀರಲ್ಲ? ಹಾಂ, ಇದು ಸ್ಟಫಿಂಗ್ ಈಸಿ ಆಗುತ್ತೆ ಅಂತ. ಹೌದಾ? ಓಕೆ, ಮತ್ತೆ ಸ್ವಲ್ಪ ಕ್ಯಾರೆಟ್. ಓಕೆ ಮೇಡಮ್. ಚೆನ್ನಾಗಿ ಫ್ರೈ ಆಗಬೇಕಾ ಇದು? ಏನು ಇಲ್ಲ ಬೇಕಾಗಿಲ್ಲ? ಸರ್, ಆ ಥರ ಏನಿಲ್ಲ. ಸ್ಟೀಮ್ ಮಾಡ್ತೀವಲ್ಲ? ಸ್ಟೀಮ್ ಬೇರೆ ಮಾಡ್ತೀವಲ್ಲ? ಹಾಂ, ಸ್ವಲ್ಪ ಸಾಲ್ಟ್. ಎಸ್. ಓಕೆ, ಇದು ಆಫ್ ಮಾಡ್ಬೇಡ ಸರ್. ಸಾಕಾ? ಇಷ್ಟೇನೆ? ಸಾಕು ಬಿಡಿ. ಮತ್ತೆ ಅದನ್ನ ಸ್ಟೀಮ್ ಮಾಡ್ತೀವಲ್ಲ, ಇನ್ನೊಂದ್ಸಲಿ ಬೇಯುತ್ತೆ. ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ನಂತರ ಏನು ಮಾಡೋಣ? ಮತ್ತೆ ಮೈದಾ ಹಿಟ್ಟು ಕಲ್ಸ್ಕೊಳ್ಳೋಣ ಸರ್. ಕಲಿಸ್ಕೊಡಿ. ಈ ತಣ್ಣಗಾಗಬೇಕಲ್ಲ ಈ ಸ್ವಲ್ಪ? ಹಾಂ, ಸ್ವಲ್ಪ ತಣ್ಣಗಾಗಲಿ. ಓಕೆ ಪಲ್ಲವಿ ಅವರು, ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಹಾಕಿ ಮೇಡಮ್. ಸ್ವಲ್ಪ ಸಾಲ್ಟ್. ಮೈದಾ ಹಾಕೊಂಡಿದ್ದೀರಾ, ಉಪ್ಪು ಹಾಕೊಂಡಿದ್ದೀರಾ? ಸಾಕಲ್ವಾ? ಕಲ್ಸ್ಕೊಳ್ಳಿ. ಸ್ವಲ್ಪ ಆಯಿಲ್ ಕೊಡಿ. ಆಯಿಲ್ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಇದು ಚಪಾತಿ ಹಿಟ್ಟಿನ ಥರ ಕಲ್ಸ್ಕೊಳ್ಳಿ ಮೇಡಮ್, ಕಲ್ಸ್ಕೊಳ್ಳಿ. ಬರೀ ಮೈದಾ ಹಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಕಲ್ಸ್ಕೊಂತಾರದಲ್ವಾ? ಎಣ್ಣೆ ಸ್ವಲ್ಪ. ಎಣ್ಣೆ. ಓಕೆ, ಇಡ್ಲಿ ಪಾತ್ರೆ ಬೇಕಲ್ವಾ ನಿಮಗೆ? ಇಡ್ಲಿ ಪಾತ್ರೆ ಇಟ್ಕೊಳ್ಳೋಣ. ತಂದಿದ್ದೀರ ಏನಾರು ಒಂದು? ಏನು ತಂದಿದ್ದೀರ ತೋರಿಸಿ. ಓಹೋ, ಹಿಂಗ ನಿಮ್ಮ ಸಿಸ್ಟಮ್. ಸಾಕಾ? ಓಕೆ, ಇದರ ಮೇಲೆ ಈ ಜಾಲರಿ ಪಾತ್ರೆನಾ? ಸಾಕಾ ಇದು? ಸಾಕು. ಇದು ಹಿಟ್ಟು ಆಯ್ತಾ? ಕಲಸಿದ್ದಾಗಿದೆ ರೆಡಿನಾ? ಸರ್. ಇದು ಕೊಟ್ಬಿಡ್ಲ ಆ ಕಡೆಗೆ ನಿಮಗೆ? ಹಾಂ, ತಣ್ಣಗಾಯ್ತು ಇದು. ಆಯ್ತು ಸರ್.
ಸರ್ ಇದಕ್ಕೆ ಒಂಚೂರು ಗ್ರೀಸ್ ಮಾಡೋಣ. ತೊಳಿ ಇದು ಆ ಕಡೆ ಇಟ್ಕೊಂಬಿಡಿ. ಏನೋ ಗ್ರೀಸ್ ಮಾಡಬೇಕು ಅಂದ್ರೆ ಹಾಂ ಮಾಡಿ. ಸ್ವಲ್ಪ ಎಣ್ಣೆ ಕೊಡಿ ಸರ್. ಅದೇ ಎಣ್ಣೆ ಯೂಸ್ ಮಾಡಿ, ಅಲ್ಲಿ ಇದೆಯಲ್ಲ. ಓಕೆ. ಅಯ್ಯೋ ರೀ ಪಲ್ಲವಿ ಅವರೇ, ಅದೇನ್ರಿ ಟೆನ್ಷನ್ ನಿಮಗೆ? ಕಚ್ಕೋಬಾರ್ದು ಅಂತನಾ? ಹಾಂ ಇದನ್ನ ಚಿಕ್ಕ ಚಿಕ್ಕ ಪೂರಿ ಥರ ಲಟ್ಟಿಸ್ಕೋಬೇಕು. ಲಟ್ಸ್ಕೊಳ್ಳಿ ಮೇಡಮ್. ಓಕೆ, ಒಂದೇ ಸಲ ಒಂದು 5-6 ಮಾಡ್ಕೊಂಬಿಡಿ. ಮಾಡಿ. 5-6 ಅಲ್ಲ, ಒಂದು 10 ಮಾಡಿ. ಯಾಕೆ 5-6 ಅಂತೀರಾ? ಎಲ್ಲಿ ನಿಮ್ಮ ಅಮ್ಮನ ಮನೆ ಇರೋದಿಲ್ಲ ಪಲ್ಲವಿ? ಗಿರಿನಗರದಲ್ಲೇ ಸರ್, ಎಲ್ಲ ಗಿರಿನಗರನ? ಪಕ್ಕನೇ ಇದೀವಿ. ಓ ಹೌದೇನು? ಓಕೆ, ಹಂಗಾರೆ ಲೈಫಲ್ಲಿ ಅರ್ಧಾನೇ ಅಡುಗೆ ಮಾಡ್ಕೊಂಡಿರೋದು, ಇನ್ನು ಅರ್ಧ ನಿಮ್ಮ ಅಮ್ಮ ಮಾಡ್ಕೊಟ್ಟಿರ್ತಾರೆ. ಒಂದಿನ ಅವ್ರು ಮಾಡ್ತಾರೆ, ಒಂದಿನ ನಾನು ಮಾಡ್ತೀನಿ. ಪಾಪ. ಫಿಲ್ ಮಾಡಿ, ಹೆಂಗೆ ಫಿಲ್ ಮಾಡ್ತೀರಾ ನೋಡ. ಥರ ಫ್ರಿಲ್ ಥರ ಮಾಡಿಕೊಂಡು. ಓಕೆ 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 ಓಕೆ. ಓಹೋ, ಮತ್ತೆ ಹಿಂಗೆ ರೌಂಡಾಗಿ ಮಾಡಿ ಹಿಂಗೆ ಟ್ವಿಸ್ಟ್ ಮಾಡಿ. ಓಕೆ. ಓಹ್ ವೆರಿ ಗುಡ್. ಮಾಡಿ 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 ಮಾಡಿ. ನಿಮ್ಮಲ್ಲಿ ಬ್ರೇಕ್ಫಾಸ್ಟಿಂಗ್ ಮಾಡ್ತೀರಾ, ಸಾಯಂಕಾಲ ಟಿಫನಿಂಗ್ ಮಾಡ್ತೀರಾ? ಸಾಯಂಕಾಲ ಚಾಟ್ಸ್. ಹೌದಾ? ಎಷ್ಟು ಗಂಟೆ ಬರ್ತಾರೆ ಯಜಮಾನ್ರು ಮನೆಗೆ? ಅವ್ರು ಬರೋದು 10:30ಗೆ ಸರ್. ಮತ್ತೆ ಯಾರು ಚಾಟ್ಸ್ತಿರೋದು? ನೀವು ನಿಮ್ಮ ಮಕ್ಳಿಗೆ ತಿನ್ಬೇಕು ಇಬ್ರು ಕೂತ್ಕೊಂಡು? ಅಷ್ಟೇ. ಮಗಳಿಗೆ ಇಷ್ಟನಾ? ಮಗಳಿಗೂ ಮಗನಿಗೂ ತುಂಬ ಇಷ್ಟ. ಮಗಳಿಗೆ ಏನು ಇಷ್ಟ ನೀವು ಮಾಡೋದು? ಮಗಳಿಗೆ ಎಲ್ಲ ರೈಸ್ ಬಾತ್ ತುಂಬ ಇಷ್ಟ. ಹೌದಾ? ಎಲ್ಲರೂ ಕೇಳ್ತಾ ಇರ್ತಾರೆ ಮೋಮೋಸ್ ಹೆಂಗ್ ಮಾಡೋದು ಅಂತ. ಓಕೆ, ಅದಕ್ಕೆ ಇಲ್ಲೇ ತೋರಿಸ್ಬಿಡೋಣ ಒಂದೇ ಸಲ. ಅದಕ್ಕೆ ನಿಮ್ಮ ಮನೆಗೆ ಎಲ್ಲಾರನ್ನೂ ಕರೆದ್ಬಿಟ್ಟು ಮೋಮೋಸ್ ಮಾಡೋದು ಹೇಳ್ಕೊಳ್ತೀನಿ, ಟಿವಿ ಹಾಕಿ ಅಂತ ಹೇಳಿ. ಅಷ್ಟೇ. ಎಷ್ಟು ನಿಮಿಷ ಬೇಯಬೇಕಾಗಿತ್ತು ಇದು? ಇದೊಂದು 10 ಮಿನಿಟ್ಸ್ ಸರ್. ಹೌದಾ? ಓ ಇಡಿ ಇಡಿ ಇಡಿ. ಸ್ವಲ್ಪ ದೂರ ಇಡಬೇಕು, ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡತ್ತೆ. ಓಕೆ. ಎಸ್. ಒಂದು ನಿಮಿಷ, ಏನಾಗ್ಬೇಕು? ಸ್ವಲ್ಪ ಆಯಿಲ್ ಹಾಕ್ತೀನಿ ಅದ್ರ ಮೇಲೆನಾ? ಹಾಂ, ಅದೇ ಒಂದಕ್ಕೊಂದು ಅಂಟ್ಕೊಳ್ದೇ ಇರಲಿ ಅಂತ. ಓಕೆ. ಓಹೋ ಹೋ ಹೋ, ನೀವೇ ಕಂಡಿಡಿದಂಥ ಮೋಮೋಸಾ ಇದು? ಪಲ್ಲವಿ ಮೋಮೋಸಾ? ಮುಚ್ಬಿಡ್ಲಾ? ಹೊರಗಡೆ ತಿಂದಿದ್ದಲ್ಲ, ಹಂಗೆ ಟ್ರೈ ಮಾಡಿದ್ದೆ. ಆಫ್ ಮಾಡುವ? ಆಫ್ ಮಾಡೋಣ ಸರ್. ಒಳಗಡೆ ಎಲ್ಲ ಮೋಮೋಸು ಬೆಂದಿದೆಯಾ? ಹಾಂ ಬೆಂದಿದೆ, ಬೆಂದಿದೆ. ಓಕೆ. ಎಷ್ಟು ತಿಂತಾರೆ ಒಬ್ರು ನಿಮ್ಮಲ್ಲಿ ಇದನ್ನ? ಒಂದು 15, 20, 40, 50 ಆ ಥರನಾ? ಹಿಂಗೆ ಲೆಕ್ಕ ಇದು? 10 ತಿಂತಾರೆ ಸರ್ ಒಬ್ಬೊಬ್ರು. ಪರವಾಗಿಲ್ಲ, ಕಡಿಮೆ ರೀ 10. ನಾನು ಸ್ವಲ್ಪ ಜಾಸ್ತಿ ಹೇಳ್ತೀರಾ ಅನ್ಕೊಂಡಿದ್ದೆ. ಅಂದರೆ ಚಾಟ್ ಅಲ್ವಾ, ಸಾಯಂಕಾಲದ ತಿನ್ನೋದು. ಟೊಮೆಟೊ ಗಾರ್ಲಿಕ್ ಚಟ್ನಿ ಜೊತೆ ಮೋಮೋಸ್ ರೆಡಿ ಸರ್. ವೆಜ್ ಮೋಮೋಸ್ನ ಕೊಟ್ಟಿದ್ದಾರೆ ಪಲ್ಲವಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಗಿರಿನಗರದಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಮೋಮೋಸನ್ನು ಯಾವ ರೀತಿ ಮಾಡಬೇಕು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಯಾಕಂದ್ರೆ ಇವ್ರ ಫ್ರೆಂಡ್ ಎಲ್ಲ ಕೇಳೋರಂತೆ, ಮಾಡೋದು ತೋರಿಸು ಅದು ಹೆಂಗೆ ಮಾಡ್ಕೊಳ್ತೀಯ ಅಂತ. ಅದಕ್ಕೆ ಟಿವಿಲೇ ತೋರಿಸ್ಬಿಡ್ತಾ ಇದ್ದೀನಿ. ಅವ್ರಿಗೆಲ್ಲ ನೋಡ್ಕೊಳ್ಳೋಕೆ ಕೇಳಿ ಮುರಳಿ ಇವರು ಅಂತ ಹೇಳಿದ್ದಾರೆ. ಎಲ್ಲರೂ ನೋಡ್ಕೊಳ್ಳಿ. ವೆಜ್ ಮೋಮೋಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಪೇಸ್ಟ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಎಲೆಕೋಸು, ಕ್ಯಾರೆಟ್, ಉಪ್ಪು ಹಾಕಿ ಫ್ರೈ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಉಪ್ಪು, ಎಣ್ಣೆ, ನೀರು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಈ ಹಿಟ್ಟನ್ನು ತಟ್ಟಿ ಫ್ರೈ ಮಾಡಿಕೊಂಡ ಮಿಶ್ರಣ ಹಾಕಿ ಮಡಿಸಿ ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಈಗ ವೆಜ್ ಮೋಮೋಸ್ ರೆಡಿ ಟು ಈಟ್. ಪಲ್ಲವಿ, ಟೇಸ್ಟ್ ಮಾಡೋದಾ? ಹಾಂ ಮಾಡಿ. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಯಾರಿಗಿಷ್ಟ ಅಂತ ಹೇಳಿದ್ದೀವಿ ಇದನ್ನ? ನಿಮ್ಮ ಮಗಳಿಗ? ಹಾಂ, ನನ್ನ ಮಗಳಿಗೆ, ಮಗನಿಗೆ, ಇಬ್ರಿಗೂ ಇಷ್ಟನಾ? ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಇಷ್ಟ. ಬಿಸಿ ಇದೆ ರೀ, ಸ್ವಲ್ಪ ಬಿಸಿ ಇರುತ್ತೆ. ಸಖತ್ತಾಗಿ ಹೇಳ್ತೀರಾ. ತಿನ್ಬಿಟ್ಟು ನಾಲ್ಗಿಗೆ ಸುಟ್ಟೋಗ್ಬಿಡ್ಲಿ ಆಮೇಲೆ. ಇದೇನು ಗಾರ್ಲಿಕ್ ಚಟ್ನಿನಾ? ಹಾಂ, ಗಾರ್ಲಿಕ್ಕು ಟೊಮೆಟೊ. ಗಾರ್ಲಿಕ್ಕು ಟೊಮೆಟೊ ಚಟ್ನಿಯ ಜೊತೆಗೆ ಮೋಮೋಸ್. ಏನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇಷ್ಟನಾ ಇದು? ಎಲ್ಲರಿಗೂ ಹೊಸ ವೆರೈಟಿ ಯಾವ್ದು ಬಂದರೆ ಎಲ್ಲರಿಗೂ ಇಷ್ಟ. ಯಾರ ಮೇಲೆ ಪ್ರಯೋಗ ಮಾಡೋದು ನೀವು? ಎಲ್ಲ ಮನೇಲಿ. ಚಟ್ನಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.
ಒಳ್ಳೆ ಮೋಮೋಸು ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿದೆ, ಇಷ್ಟ ಆಗುತ್ತೆ ಎಲ್ಲರಿಗೂ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸಮ್ಮರ್ ಹಾಲಿಡೇಸ್ ಬೇರೆ ಕೂಡ ಇವಾಗ ಈ ಥರ ಹೊಸ ಹೊಸ ಐಟಮ್ಗಳು ಮಾಡ್ಕೊಡ್ತಾ ಇದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದ ಕುಕ್ಕೀಸು, ಖಾರ ಕುಕ್ಕೀಸ್, ಜೀರಾ ಕುಕ್ಕೀಸ್, ಬಾದಾಮ್ ಕುಕ್ಕೀಸ್, ಎಲ್ಲ ರೀತಿಯ ಕುಕ್ಕೀಸ್ಗಳಿಗೂ ಒಂದೇ ಹೆಸರು ಯೂನಿಬಿ ಕುಕ್ಕೀಸ್. ಜೊತೆಗೆ ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಯೂಶಲಿ ಶೆಟ್ರಿಗೆಲ್ಲ ಬೇಲ್ಪುರಿ ಕಂಡ್ರೆ ತುಂಬಾ ಇಷ್ಟ. ಪಾನಿಪುರಿ, ಬೇಲ್ಪುರಿ, ಇದು ಒಳ್ಳೆ ಬೇಲ್ ಬಾರು ಮಯಾಸ್ ಅವ್ರು ಮಾಡಿದ್ದಾರೆ. ರಸ್ತೆ ಬದಿಯಲ್ಲಿ ತಿನ್ಬೇಡಿ, ಆರೋಗ್ಯ ಕೆಡಿಸ್ಕೋಬೇಡಿ, ಬೇಲ್ ಬಾರನ್ನ ಉಪಯೋಗಿಸಿ ಒಳ್ಳೆ ವೆಜ್ ಅಡಿಗೆ ಮಾಡೋಕ್ಕೋಸ್ಕರ ನಮ್ಮ ಒಗ್ಗಂಡಬಿಯ ಬೆಸ್ಟ್ ಆಫ್ ಕ್ವಾಂಟಿಟೀಸ್ ಒಳಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್ ನಮ್ಮ ಕಡೆಯಿಂದ ಒಂದು ಏನಿ ಮೇಡಮ್ ಇದು? ನಮ್ಮ ಯಜಮಾನ್ರು ಮಾಡೋದು ಇದು. ಮನೋರ್ ಟೇಸ್ಟ್ ಮಾಡ್ತೀವಿ, ಸ್ವಲ್ಪ ದೊಡ್ಡ ಕಳಿಸ್ಕೊಡ್ರಿ. ಶೆಟ್ರು ಅಂತ ಗೊತ್ತಪ್ಪ, ಸ್ವಲ್ಪ ದೊಡ್ಡ ಕಳಿಸ್ಕೊಡಿ, ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಪೂರ್ಣಿಮಾ ದತ್. ಪೂರ್ಣಿಮಾ ದತ್ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ನಾನು ಗೃಹಿಣಿ ಆಗಿದ್ದೀನಿ. ಓಕೆ, ದತ್ ಅವ್ರು ಏನ್ ಮಾಡ್ತಾರೆ? ದತ್ ಅವರು ಹಿಂದೂಸ್ತಾನ್ ಸ್ಟೀಲ್ ವರ್ಕ್ಸ್ ಕನ್ಸ್ಟ್ರಕ್ಷನ್ ಕಂಪ್ನಿ, ಸೆಂಟ್ರಲ್ ಗವರ್ಮೆಂಟ್, ಅವರು ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ. ಓಹೋ, ಎಲ್ಲಿದೆ ಮನೆ ಪೂರ್ಣಿಮಾ ಅವರು? ಮನೆ JP ನಗರ್ ಮೊದಲನೇ ಹಂತ. ಓಕೆ, ಏನ್ ಮಾಡ್ತೀರಾ ನಮ್ಮ ಕಾರ್ಯಕ್ರಮದಲ್ಲಿ ಪೂರ್ಣಿಮಾ ಅವರು? ನಾನು ಇದು ಸಾಂಪ್ರದಾಯಿಕವಾದ ಒಂದು ವೆರಿ ಟೇಸ್ಟಿ ಅಂಡ್ ನ್ಯೂಟ್ರಿಷಿಯಸ್ ಅಂಡ್ ಟೈಮ್ ಕನ್ಸಂಪ್ಷನ್ ತುಂಬಾ ಕಮ್ಮಿ. ಇದು ಅಂದ್ರೆ ವರಳ್ ಚಿತ್ರಾನ್ನ ಅಂತ ಮಾಡ್ತಾ ಇದ್ದೀನಿ. ಇದು ಹಿಂದಿನ ಕಾಲದಲ್ಲಿ ಅಂದ್ರೆ ಒರಳಲ್ಲಿ ರುಬ್ಬಿ ಮಾಡೋರು, ಒರಳಲ್ಲಿ ರುಬ್ಬಿ ಮಾಡಿದ್ರೆ ಇವಾಗ್ಲೂ ಮಾಡ್ಬೋದು ನಾವು, ತುಂಬಾ ಟೇಸ್ಟಿ ಆಗಿರುತ್ತೆ. ಆದ್ರೆ ಸದ್ಯಕ್ಕೆ ಇವಾಗ ಮಿಕ್ಸಿಲ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಯಾರಿಗಿಷ್ಟ ನಿಮ್ಮಲ್ಲಿ ಚಿತ್ರಾನ್ನ? ಎಲ್ಲರಿಗೂ ಇಷ್ಟ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ ಒಬ್ಬನೇ ಮಗ. ಏನ್ ಮಾಡ್ತಾನೆ ಮಗ? ಅವನು BE ಆಗಿ MTech ಆಗಿ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಇನ್ಫೋಸಿಸ್ ಅಲ್ಲಿ. ಓ, ವೆರಿ ಗುಡ್ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಫಸ್ಟ್ ಹೇಳ್ಬಿಡಿ ಮೇಡಮ್. ಒರಳ ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಅನ್ನ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿಣ, ಬೆಲ್ಲ, ಇಂಗು, ಸಾಸಿವೆ, ಜೀರಿಗೆ, ಉಪ್ಪು, ಎಣ್ಣೆ. ಇಷ್ಟೊಂದು ತಂದಿದ್ದೀರಾ ಸಾಮಗ್ರಿಗಳು. ಕಾರ್ಯಕ್ರಮ ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನನಗೆ ಮೊದಲು ಇದನ್ನೆಲ್ಲ ರುಬ್ಕೋಬೇಕು. ರುಬ್ಕೊಳ್ಳಿ ಮಿಕ್ಸಿಲ್ ರುಬ್ಕೊಳ್ಳಿ. ಮೊದಲನೇದಾಗಿ ಹೇಳಿಮ್ಮ. ತೆಂಗಿನ ತುರಿ ಹಸಿದ್ ಹಾಕ್ತಾ ಇದ್ದೀನಿ. ದತ್ತವ್ರಿಗೆ ಏನ್ ಇಷ್ಟ ನೀವು ಮಾಡೋದು? ಚಿತ್ರಾನ್ನನೇನಾ? ದತ್ತವ್ರಿಗೆ ಎಲ್ಲ ಅಡಿಗೆ ಇಷ್ಟ ನಾನು ಮಾಡೋದು. ಆದ್ರೆ ಅಡಿಗೆ ಹೇಳ್ಕೊಟ್ಟಿದ್ದೆ ಅವರು ನನಗೆ, ಅವರೇ ಟ್ರೈನಿಂಗ್ ಕೊಟ್ಟಿದ್ದು. ಓಕೆ, ಕಾಯಿ ತುರಿ ಸಾಕು ಅಷ್ಟೇನೆ? ಹಾ, ಕಾಯಿ ತುರಿ ಸಾಕು. ಓಕೆ, ಈಗ ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನಕಾಯಿ, ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಓಕೆ ಮೇಡಮ್. ಓಕೆ, ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಕಲರ್ಗಿದೆ. ಓಕೆ ಮೇಡಮ್. ಇದೇನು ಹುರ್ಕೊಳ್ಳೋ ಅಷ್ಟಿಲ್ಲ, ಇದು ಯಾವ್ದು ಮಸಾಲೆನೂ ಹಸಿ ಮಸಾಲೆನೇ ಇಲ್ಲ. ಓಕೆ, ಇದಾದ್ಮೇಲೆ ಅರಿಶಿನ. ಓಕೆ ಮೇಡಮ್. ಕಾಯಿ ತುರಿ 2 ತರ, ಒಣಮೆಣಸಿನಕಾಯಿ, ಅದಕ್ಕೆ ಸ್ವಲ್ಪ ಅರಿಶಿನ ಚೆನ್ನಾಗಿ ರುಬ್ಕೋಬೇಕು. ಹುಣಸೆ ಹಣ್ಣು ಉಂಡುಂಡೆ ಹಾಕಬಾರ್ದು, ಹಿಂಗೆ ಪೀಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ. ಓಕೆ, ಬೆಲ್ಲ ಇದಕ್ಕೆ ಹಾಕ್ಬಿಡ್ತೀರಾ? ಬೆಲ್ಲ ತುಂಬಾ ಸ್ವೀಟ್ ಬೇಕಾದವ್ರು ಹಾಕೋಬಹುದು, ಅದೇ ಅವ್ರವ್ರಿಗೆ ರುಚಿಗೆ ಹೆಂಗೆ ಅದಕ್ಕೆ ಅನುಸಾರವಾಗಿ ಬೆಲ್ಲ ಹಾಕೊಳ್ಳಿ. ಇಂಗು, ಓಕೆ, ಮತ್ತೆ ಸಾಸಿವೆ ಅದ್ರ ಫ್ಲೇವರ್ ಬರೋಷ್ಟು ಮಾತ್ರ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಒಗ್ಗರಣೆಗೆ ಬೇರೆ ಹಾಕ್ತೀವಿ ತಿರ್ಗಾ? ಒಗ್ಗರಣೆಗೆ ಬೇರೆ ಹಾಕ್ತಿವಿ. ಇದು ಸುಮ್ಮನೆ ಇದ್ರ ಮೈಲ್ಡ್ ಆಗಿರ್ಬೇಕಿದು. ಓಕೆ ಮೇಡಮ್. ಮತ್ತೆ ಜೀರಿಗೆ. ಎಸ್, ಎಲ್ಲ ಹಾಕಿದ್ರಿ ಅಲ್ಲ ಅದಕ್ಕೂ? ಹಾ. ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಇದು ಚಿತ್ರಾನ್ನ? ಇದು ನಮ್ಮ ತಾಯಿ. ಎಲ್ಲಿರೋ ನಿಮ್ಮ ತಾಯಿ? ಬೆಂಗಳೂರವ್ರೆ. ನೀರ್ ಬೇಕು ಅಲ್ಲೇ ಪಕ್ಕಕ್ಕೆ. ಇಲ್ಲಿ ತವಾ ಇಟ್ಕೊಳ್ಳೋದಾ? ಇದು ಪ್ಯಾನ್ ಬೇಕು ಸರ್, ಅನ್ನ ಕಲಸಕ್ಕೆ. ಸಾಕಲ್ಲ? ಇದನ್ನ ನುಣ್ಣಗೆ ರುಬ್ಬಾರ್ದು, ತರಿತರಿಯಾಗಿ ರುಬ್ಬೇಕು. ನುಣ್ಣಗೆ ರುಬ್ಬಿದ್ರೆ ಟೇಸ್ಟ್ ಇರೋದು. ಎಸ್. ಇದಾಗಿದೆ ಈಗ. ಓಕೆ ಮೇಡಮ್. ಇವಾಗ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ. ಓಕೆ, ಪೂರ್ಣಿಮಾ ಅವ್ರ ವೆಜ್ ಜಾಮಲ್ಲಿ? ವೆಜಿಟೇರಿಯನ್. ಮತ್ತೆ ಯಜಮಾನಿಗೆ ಏನೇನು ಸ್ಪೆಷಲ್ ಮಾಡ್ಕೊಡ್ತೀರಾ ನೀವು? ಯಜಮಾನ್ರಿಗೆ ಆಲ್ ವೆಜಿಟೇರಿಯನ್. ಅವ್ರಿಗೆ ಚಪಾತಿ, ಗ್ರೇವಿ. ಸಂಡೇ ರಜಾನಾ ಇಬ್ರಿಗೂ? ಇಲ್ಲ, ಯಜಮಾನ್ರಿಗೆ ಸಂಡೇ, ಇವನ ಮಗಂಗೆ ಸಂಡೇ 2 ದಿನ ರಜಾನಾ? ಓಕೆ. ಸಾಸಿವೆ ಹಾಕ್ತಾ ಇದ್ದೀನಿ. ಹಾಕಿ. ಜೀರಿಗೆ. ಓಕೆ, ಸಾಸಿವೆ, ಜೀರಿಗೆ,
ಒಣಮೆಣಸಿನ್ಕಾಯಿ. ಓಕೆ ಮೇಡಮ್. ಇದು ಹಿಂಗೆ ಸಿಗ್ಬೇಕಲ್ಲ ಒಂದು ಸ್ವಲ್ಪ. ಹಾಂ, ಕಡಲೆ ಬೀಜ. ಓಹೋ, ಕಡಲೆ ಬೀಜದ ಜೊತೆಗೆ ಉದ್ದಿನ ಬೇಳೆ ಜೊತೆ ಕಡಲೆಬೇಳೆ. ಇದು ಹದವಾಗಿ ಒಂದು ಕೆಂಪು ಬಣ್ಣ ಬರಬೇಕಿದೆ. ಓಕೆ, ಒಣಮೆಣಸಿನ್ಕಾಯಿ ಹಾಕಿದೀವಿ, ಜೊತೆಗೆ ಒಣಮೆಣಸಿನ್ಕಾಯಿ ಜೊತೆಗೆ ಕಡಲೆಕಾಯಿ ಬೀಜನೂ ಸ್ವಲ್ಪ ಜಾಸ್ತಿನೇ ಹಾಕಿದೀವಿ, ಕಡಲೆ ಬೇಳೆನೂ ಹಾಕಿದೀವಿ, ಉದ್ದಿನ ಬೇಳೆನೂ ಹಾಕಿದೀವಿ. ಹೌದು. ಮಗನ ಕ್ಯಾರಿಯರ್ ಕೊಟ್ಟು ಕಳಿಸ್ತಾರೆ ಬೆಳಗ್ಗೆ ಹೊತ್ತು, ಅಲ್ಲೇ ಮಾಡ್ಕೊಳ್ತಾನೆ. ಒಂದೊಂದು ದಿವಸ ಟೈಮ್ ಆದ್ರೆ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಅಲ್ಲೇ ಮಾಡ್ಕೊಡ್ತಾನೆ. ಅಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಫುಡ್. ಹೌದು, ಎಲ್ಲಾ ತರ ಫುಡ್ ಇದೆ ಒಳಗೆ. Processor. ಇದೇ ಬೇಕು ಅದೇ ಬೇಕು ಅಂದ್ರೆ ಎಲ್ಲ ಸಿಗುತ್ತಲ್ಲಿ. ಸಿಗದೇ ಇರೋ ಜಾಗಕ್ಕಂತೂ ಪರವಾಗಿಲ್ಲ. ಬೆಳಗ್ಗೆ ಇಬ್ಬರಿಗೂ ಆಗ್ಬೇಕಲ್ಲ, ಇಬ್ರು 8:30 ಮನೆ ಬಿಟ್ಬಿಡ್ತಾರೆ. ಹೌದೇನು? ಹೌದು. ಇವ ರುಬ್ಬಿದೀವಲ್ಲ, ಇದನ್ನ ಹಾಕ್ಬೇಕು ಇದಕ್ಕೆ. ಓಕೆ, ಆಫ್ ಮಾಡ್ಬಿಡಿ ಗ್ಯಾಸ್. ಅದೇ ಹೀಟ್ಗೆ ರುಚಿಗೆ ತಕ್ಕಷ್ಟು ಇವಾಗ ಆಗ್ತಾ ಇದೀವಲ್ಲ ಉಪ್ಪನ್ನ ನಾವು. ರುಬ್ಬಕ್ಕೂ ಹಾಕೋಬಹುದು, Okay. ಆಪ್ಷನ್ ಅಲ್ಲದೆ ಹಿಂಗ್ ಬೇಕಾದ್ರೆ. ಓಕೆ ಓಕೆ. ಒರಳು ಚಿತ್ರಾನ್ನ ಇದು. ವರಳು ಚಿತ್ರ. ಆಯ್ತಾ, ಗೊಜ್ಜಡಿನಾ? ರೆಡಿ. ಅನ್ನ ಕಲ್ಸೋದೇನಾ? ಅನ್ನ ಕಲ್ಸೋದು. ಇಷ್ಟು ಗೊಜ್ಜು ಕಲಿಸ್ತೀರಾ? ಇಲ್ಲ, ಸ್ವಲ್ಪ ತೆಗ್ದಿಟ್ಕೊಂಬೋಣ. Okay. ಆಮೇಲೆ ಬೇಕಾದ್ರೆ ಇನ್ ಸ್ವಲ್ಪ. ಎಸ್ ಮೇಡಮ್. ಹಾಕ್ಬಿಡಿ ಪರವಾಗಿಲ್ಲ. ಹಳೇ ಕಾಲದ ಚಿತ್ರಾನ್ನ ಮಾಡ್ತಾ ಇದ್ದೀರಾ ನೀವು? ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ನಾನು ಸೋಷಿಯಲ್ ಆಕ್ಟಿವಿಟೀಸ್ ಇದೆ ಸರ್ ನಮ್ದು. ಏನ್ ಮಾಡ್ತೀರಾ? JP ನಗರ್ ಕಲ್ಚರಲ್ ಅಂಡ್ ವೆಲ್ಫೇರ್ ಅಸೋಸಿಯೇಷನ್ ಇದೆ. ಓಕೆ ಅಲ್ಲಿ ನಾನು ಆಕ್ಟಿವ್ ಮೆಂಬರ್. ಓಕೆ. ಸೊ ಸಿವಿಕ್ ಕಮ್ಯುನಿಟೀಸ್, ಸಿವಿಕ್ ಪ್ರಾಬ್ಲಮ್ಸ್ ಏನಾದರೂ ಬಂದರೂ ನಾವು ಅದನ್ನು ಅಟೆಂಡ್ ಮಾಡ್ತೀರಾ? ವೆರಿ ಗುಡ್. ಕೈಲಿ ಕಲ್ಸಂಗಿದ್ರೆ ಕೈಲೇ ಕಲಿಸಿ, ಬಿಸಿ ಇರುತ್ತೆ, ಹುಷಾರು. ಇಲ್ಲ, ಇದರಲ್ಲೇ ಕಲಿಸ. ಸಾಕ್ಬಿಡ್ರಿ, ಚಿತ್ರಾನ್ನ ಮುಚ್ಚೋಗುತ್ತೆ. ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕಿದ್ರೆ ಏನು ಇಷ್ಟೊಂದು ಒಳ್ಳೇದು ಸರ್. ಕೊತ್ತಂಬರಿ ಸೊಪ್ಪು ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಕೊಡಿ. ಸಾಂಪ್ರದಾಯಿಕವಾದ ವರಳ್ ಚಿತ್ರಾನ್ನ ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು ಮೇಡಮ್. ಪೂರ್ಣಿಮಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ವರಳ್ ಚಿತ್ರಾನ್ನ ಮಾಡಿ ಕೊಟ್ಟಿದ್ದಾರೆ. ಈ ವರಳ್ ಚಿತ್ರಾನ್ನ ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ವರಳ ಚಿತ್ರಾನ್ನ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ, ಹುಣಸೆ ಹಣ್ಣು, ಬೆಲ್ಲ, ಇಂಗು, ಸಾಸಿವೆ, ಜೀರಿಗೆ, ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿ ಫ್ರೈ ಮಾಡಿ. ಇದಕ್ಕೆ ರುಬ್ಬಿದ ಮಸಾಲೆ, ಉಪ್ಪು ಹಾಕಿ ಹುರಿದು ಅನ್ನ ಹಾಕಿ ಕಲಸಿದರೆ ವರಳ ಚಿತ್ರಾನ್ನ ಸವಿಯಲು ಸಿದ್ಧ. ಓಕೆ ಪೂರ್ಣಿಮಾ ಅವರೇ, ಟೇಸ್ಟ್ ಮಾಡೋದಾ? ಮಾಡಿ ಸರ್, ಖಂಡಿತ ನೋಡುವ ಟೇಸ್ಟ್ ಹೆಂಗಿದೆ ಅಂತ. ಒರಳಲ್ಲಿ ರುಬ್ಕೊಂಡು ಮಾಡುವಂತ ಚಿತ್ರಾನ್ನ ಇದು. ಹೌದು. ನಿಮ್ಮ ಅಮ್ಮ ಹೇಳ್ಕೊಟ್ರಾ? ನಮ್ಮ ತಾಯಿ. ಮೈಸೂರು ಕಡೆ ಇದೇ ತರದಕ್ಕೆ ಹುಣಸೆ ಹಣ್ಣು ಹಾಕಲ್ಲ, ಮಾವಿನ ಹಣ್ಣನ್ನ ಹಾಕ್ತಾರೆ. ಹೌದು, ಇದಕ್ಕೆ ಆಪ್ಷನಲ್ ಮಾವಿನಕಾಯಿ, ನೆಲ್ಲಿಕಾಯಿ ಹಾಕಿ ಮಾಡ್ಬೋದು ಇದು. ನೆಲ್ಲಿಕಾಯಿ ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಮಾವಿನಕಾಯಿ 3 ಟ್ರೈ ಮಾಡಿದ್ದೀನಿ ನಾನು. ಹೌದಾ? ಹುಣಸೆ ಹಣ್ಣು, ಮಾವಿನಕಾಯಿ ತುರಿನೂ ಹಾಕ್ಬೋದು ಇದಕ್ಕೆ. ಮಾವಿನಕಾಯಿ ಸ್ವಲ್ಪ ಜಾಸ್ತಿ ಕಾಯಿ ತರದು ಅಲ್ಲ, ಹಣ್ಣು ತರದು ಅಲ್ಲ, ಅವೆರಡು ಮಧ್ಯದಲ್ಲಿ ಹಾಕ್ಬಿಡ್ತಾರೆ. ಸೇಮ್ ಮಸಾಲ. ಹೌದು. ಆಮೇಲೆ ನೆಲ್ಲಿಕಾಯಿನ, ಈ ಬೆಟ್ಟದ ನೆಲ್ಲಿಕಾಯಿ ಅಲ್ಲ, ಕಿರ್ನೆಲ್ಲಿಕಾಯಿನ ತುರಿದ್ಬಿಟ್ಟು ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಅದ್ರೊಳಗಿರೋ ಬೀಜ ತೆಗೆದ್ಬಿಟ್ಟು ಅದ್ರದ್ದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕೋದು ತುಂಬಾ ಚೆನ್ನಾಗಿದೆ. ನಿಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಯುನಿಬಿ ಕುಕ್ಕೀಸ್ ಅವರ ಕುಕ್ಕೀಸ್ ನಿಮಗೋಸ್ಕರ, ಜೊತೆಗೆ ಮಯಾಸ್ ಅವರು ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ಬೇಕು ಅನ್ನೋರು ರಸ್ತೆ ಬದಿಲಿ ತಿನ್ಬೇಡಿ, ಆರೋಗ್ಯಕರವಾದಂಥ ಬೇಲ್ ಬಾರನ್ನ ತಿನ್ನಿ ಅಂತ ಇದ್ದಾರೆ ಮಯಾಸ್ ಅವರು. ಜೊತೆಗೆ ಒಂದು ವೆಜ್ ರೆಸಿಪಿ ನಿಮಗೋಸ್ಕರ. ನಾನ್ ವೆಜ್ ಕೊಂಡು ಅನ್ಕೊಂಡೆ, ಆಮೇಲೆ ಬೇಡ ವೆಜ್ ಹಾಕೊಂಡು ಅನ್ಕೊಂಡು ವೆಜ್ ಕೊಡ್ತಾ ಇದ್ದೀನಿ ನಿಮಗೆ. ಒಳ್ಳೆ ಒಂದು ವೆಜ್ ರೆಸಿಪಿ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು. ನಮ್ಮ ಗುರುವಾರದ ಗೃಹಿಣಿಯರ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಅದ್ಭುತವಾದ ಅಡುಗೆ ಮಾಡಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಅಶ್ವಿನಿ ಮಹೇಂದರ್. ಅಶ್ವಿನಿ ಮಹೇಂದರ್, ಏನ್ ಮಾಡ್ತಾ ಇದ್ರಿ ಇವತ್ತು? ಕಡಲೆಬೇಳೆ ಬೋಂಡ. ಕಡಲೆಬೇಳೆ ಬೋಂಡ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕಡಲೆಬೇಳೆ ಬೋಂಡ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ,
ಬೆಳ್ಳುಳ್ಳಿ, ಅಡುಗೆ ಸೋಡಾ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಹಸಿ ಮೆಣಸಿನಕಾಯಿ, ಜೀರಿಗೆ ಪುಡಿ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕಡಲೆಬೇಳೆ ಅಲ್ಲೇ ಇದೆಯಲ್ಲ, ಏನ್ ಕೊಡ್ಲಿ? ಮತ್ತು ಜಾರ್ ಸರ್, ಮಿಕ್ಸಿ ಜಾರ್. ಮಿಕ್ಸಿ ಜಾರ್ ಅಲ್ಲೇ ಇದೆ, ತಗೊಳ್ಳಿ ಮೇಡಮ್. ಯಾವ ಊರವ್ರು ನೀವು? ಹೊಸದುರ್ಗ. ಹೊಸದುರ್ಗದವರು. ಸ್ವಲ್ಪ ಗಟ್ಟಿ ಇರ್ಬೇಕಲ್ಲ, ಯಾಕೆ ಇಷ್ಟೊಂದು ಮೆತ್ತಗಾಯ್ತು? ಅಮ್ಮನ ಮನೆ ಶಿವಮೊಗ್ಗ ಸರ್. ಹೌದೇನು? ಓಕೆ. ನೀವು ಎಲ್ಲಿಂದ ಬಂದಿರೋದು? ಹೊಸದುರ್ಗದಿಂದ ಬಂದಿರೋದಾ? ಹೌದು, ಹೊಸದುರ್ಗದಿಂದ. ಓಕೆ, ಆರಾಮಾಗಿ ಮಾಡಿ, ಏನು ಟೆನ್ಷನ್ ತಗೋಬೇಡಿ, ಕೂಲ್. ಕಡಲೆಬೇಳೆ, ಎಸ್ ಮೇಡಮ್. ಸ್ವಲ್ಪ ಬೆಳ್ಳುಳ್ಳಿ. ಕಡಲೆ ಬೇಳೆಗೆ ಬೆಳ್ಳುಳ್ಳಿ. ಬೋಂಡಾನ ಇದು? ಹೌದು. ಎಣ್ಣೆ ಇಟ್ಕೋಬೇಕಾ? ಹೌದು, ಎಣ್ಣೆ ಇಟ್ಕೊಂಡು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಸ್ವಲ್ಪ ಉಪ್ಪು ಹಾಕ್ತೀನಿ ಸರ್. ಹಾಕಿ ಮೇಡಮ್. ಓಕೆ, ಕಡಲೆಬೇಳೆ, ಕಡಲೆಬೇಳೆಗೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿಗೆ ಉಪ್ಪು, ಆಮೇಲೆ ಸೋಡಾನಾ? ಸ್ವಲ್ಪ ಸೋಡಾ ಹಾಕಿ ಮೇಡಮ್. ಎಷ್ಟು ಜನ ಮಕ್ಕಳು? ಒಬ್ಬಳೇ ಮಗಳು ಸರ್. ಎಷ್ಟನೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ಈಗ್ಲಾ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 14 ಇಯರ್ಸ್ ಆಯ್ತು ಸರ್. ಹೌದೇನು? ಓಕೆ, ನೀರು ಅಲ್ಲೇ ತಗೊಳ್ಳಿ. ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ ಸರ್. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ. ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ ಹಾಕೊಳ್ಳಿ. ಓಕೆ, ಆಮೇಲೆ ಇದು ಕಲಸಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದರೊಳಗೆ ತುಂಬಬೇಕು. ತುಂಬಿ ಫಸ್ಟ್ ಜೀರಿಗೆ ಪುಡಿ ಹಾಕ್ತಾ ಇದ್ದೀರಾ, ಆಮೇಲೆ ಚೂರು ಉಪ್ಪು ಹಾಕ್ತಾ ಇದ್ದೀರಾ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಹೋ, ಮೆಣಸಿನ್ಕಾಯಿ ಒಳಗೆ. ಹೌದು ಸರ್. ಓಕೆ ಮೇಡಮ್. ಓಕೆ, ಮೆಣಸಿನ್ಕಾಯಿ ಒಳಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಟ್ಕೊಳ್ತಾ ಇದ್ದೀರಾ? ಹೌದು ಸರ್. ಏ, ನಿಮ್ಮ ಊರಿನ ಸ್ಪೆಷಲ್ ಇದು? ಇಲ್ಲ, ನಂದು ಓನ್ ಕ್ರಿಯೇಟಿವ್. ನಿಮ್ದೇ ಓನ್ ಕ್ರಿಯೇಟಿವಾ? ಪಾಪ ಮಹೇಂದ್ರಕ್ಕೆ ತಿನ್ನಕ್ ಕೊಟ್ಟಿದ್ರಾ? ಹೌದು ಸರ್. ತಿಂದ್ರಾ? ಹ್ಞೂ, ಅವರೇ ಅಲ್ವಾ. ಪಾಪ ಏನ್ ಮಾಡ್ತಾರ ಅವರು? ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ತೀನಿ. ಹಾಕೊಳ್ಳಿ. ಓಕೆ, ಇದು ಈಗ ಬಿಡ್ತೀನಿ ಸರ್. ಅದು ಅಷ್ಟು ಗಟ್ಟಿಗೆ ಬಿಡ್ತೀರಾ? ಇರ್ಲಿ, ಸ್ವಲ್ಪ ನೀರು ಹಾಕೊಳ್ತೀನಿ. ರೇ, ಇಲ್ಲ ಇಲ್ಲ, ಸ್ವಲ್ಪ. ಬೋಂಡ ಬಜ್ಜಿ ತಾನೇ ಇದು? ಅಲ್ಲ, ಇದ್ರದ್ದು ಬಜ್ಜಿ ಸರ್, ಮೆಣಸಿನ್ಕಾಯಿ ಬಜ್ಜಿನೇ ಮಾಡಿ. ಅದೇ ಹಿಂಗ್ ಮಾಡ್ಬೇಕು ಅಂತ ನೀವು? ಅದೊಂದು ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ. ಸ್ಪೆಷಲ್ ಆಗಿ ಬರುತ್ತಾ? ಹೌದು. ಬಿಡಿ, ಸ್ವಲ್ಪ ಲೋ ಫ್ಲೇಮ್ ಇರಲಿ ಸರ್. ಓಕೆ ಬಿಡಿ. ಕಡಲೆಬೇಳೆ ಬೋಂಡ ಬಿಸಿ ಬಿಸಿ ಇದೆ, ತಗೊಳ್ಳಿ, ಟೇಸ್ಟ್ ಮಾಡಿ ನೋಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಡಲೆ ಬೇಳೆಯ ಬೋಂಡವನ್ನು ಮಾಡಿದ್ದಾರೆ. ಕಡಲೆ ಬೇಳೆಯ ಮೆಣಸಿನಕಾಯಿ ಬೋಂಡ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಅಶ್ವಿನಿಯವರು ಹೊಸದುರ್ಗದಿಂದ ಬಂದಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಡಲೆಬೇಳೆ ಬೋಂಡ ಮಾಡುವ ವಿಧಾನ. ಮಿಕ್ಸಿ ಜಾರಿಗೆ ಕಡಲೆಬೇಳೆ, ಬೆಳ್ಳುಳ್ಳಿ, ಉಪ್ಪು, ಅಡುಗೆ ಸೋಡಾ, ನೀರು ಹಾಕಿ ರುಬ್ಬಿ ಬೌಲ್ಗೆ ಹಾಕಿಕೊಂಡು ಅದಕ್ಕೆ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಉಪ್ಪು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಹಸಿ ಮೆಣಸಿನಕಾಯಿಯನ್ನು ಮಧ್ಯದಲ್ಲಿ ಸೀಳಿ ಜೀರಿಗೆ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು ತುಂಬಿಕೊಳ್ಳಿ. ಇದನ್ನು ಕಲಸಿಕೊಂಡ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕಡಲೆಬೇಳೆ ಬೋಂಡ ಸವಿಯಲು ಸಿದ್ಧ. ಅಶ್ವಿನಿ, ನೋಡೋಣ ಹೆಂಗ್ ಮಾಡಿದ್ದೀರಾ ಅಂತ. ಮಗಳ ಏನ್ ಮಗಳ ಹೆಸರು? ಶ್ರೇಯಾ. ಶ್ರೇಯಾ, ಮೆಣಸಿನಕಾಯಿ ಬಜ್ಜಿ ತಿಂತೀಯಾ? ಬೇಕಾ ಬೇಡವಾ? ಮಗಳು ಭಯ ಬಿಟ್ಟಿರಲ್ಲ ಪಾಪ, ಏನ್ ನಮ್ಮಮ್ಮ ಹಿಂಗ್ ಮಾಡ್ಬಿಟ್ರಲ್ಲ ಅಂತ. ಓಕೆ, ನೋ ಪ್ರಾಬ್ಲಮ್. ಬಿಸಿ ಇದೆ ಸರ್ ತುಂಬಾ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಏನಿಲ್ಲ, ಚೆನ್ನಾಗಿದೆ. ಆ ಮೆಣಸಿನ್ಕಾಯಿ ಒಳಗೂ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಮ್ಯಾನೇಜಬಲ್, ತಿನ್ಕೊಂಬಿಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ?
ಯೂನಿಬಿಕ್ ಅವರು ಒಂದು ಕುಕ್ಕೀಸ್ ಪ್ಯಾಕೆಟನ್ನು ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯ ಕುಕ್ಕೀಸ್ಗೂ ಒಂದೇ ಹೆಸರು, ಯೂನಿಬಿಕ್ ಕುಕ್ಕೀಸ್. ಕುಕ್ಕೀಸ್ ತಿಂತ್ಯಾ? ಆಮೇಲೆ ನಮ್ಮ ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ಪುರಿನ ತಿನ್ಬೇಕು ಅಂತ ಇಷ್ಟ ಇರೋರು ರಸ್ತೆ ಬದಿಯಲ್ಲಿ ತಿನ್ಬೇಡಿ, ಇದೇ ಬೇಲ್ ಬಾರನ್ನ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಮಯಾಸ್ ಅವರ ಬೇಲ್ ಬಾರ್ ನಿಮಗೋಸ್ಕರ. ಜೊತೆಗೆ ಒಗ್ಗರಣೆ ಡಬ್ಬಿ ಪುಸ್ತಕ ಕೊಡ್ತಾ ಇದ್ದೀನಿ. ಒಳ್ಳೆ ವೆಜಿಟೇರಿಯನ್ ರೆಸಿಪಿ ಇದೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವ್ರದ್ದು, ತಗೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸದುರ್ಗದವ್ರು ಬಂದು ಅದ್ಭುತವಾಗಿರುವಂಥ ಈ ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿಯವರೇ, ಮೆಣಸಿನ್ಕಾಯಿ ಬಜ್ಜಿ ಆಮೇಲೆ ತಿನ್ನಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಇರೋರು ವೆರಿ ಸಿಂಪಲ್, ಫೇಸ್ಬುಕ್ಗೆ ಹೋಗಿ ನಿಮ್ಮ ಹೆಸರನ್ನು ಅಪ್ಡೇಟ್ ಮಾಡಿ, ಇಲ್ಲ ಫೋನ್ ಮಾಡಿ ನಮ್ಗೆ ಹೇಳಿ, ಇಲ್ಲ ಲೆಟ್ರ್ ಬರೀರಿ, ಇಲ್ಲ ಸಿಗ್ತಾ ಕೇಳಿ, ಖಂಡಿತವಾಗ್ಲೂ ನಿಮ್ಮ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ